ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುಕಿನ ಯುದ್ಧ. ಅದರಲ್ಲೂ ಈಗಾಗಲೇ ಹಲವು ಸಲ ಹೇಳಿದ್ದೀನಿ ಮಾತನ್ನು, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದೇ ನಾಣ್ಯದ ಎರಡು ಮುಖಗಳು ರೀ ಅವು ಎರಡು. ಅಧಿಕಾರ ಬಂದಾಗ ಎಲ್ಲರೂ ಅಧಿಕಾರದ ವಿರೋಧವಾಗಿ, ಇಲ್ಲಿ ವ್ಯವಸ್ಥೆ ವಿರೋಧವಾಗಿ, ದೋಷಗಳ ಬಗ್ಗೆ ಮಾತಾಡ್ತಾರೆ. ಸ್ವತಃ ಅಧಿಕಾರಿಗೆ ಅವ್ರು ಮಾತ್ರ ಅವರು ಅದ ಹೇಳ್ತಾರೆ. ಈಗ ನಡೆದಿದ್ದೆ ಅದು, ಒಟ್ಟು ಅಹೋರಾತ್ರಿ ಧರಣಿ ಮಾಡ್ತೀವಿ ಮಾಡೋಣ ಅನ್ನೋದಕ್ಕಾಗಿ ಈ ಆಲ್ರೆಡಿ ಸದನವನ್ನು ಮುಂದೆ ಹಾಕಿಬಿಟ್ರು ಅನಿರ್ದಿಷ್ಟ ಅವಧಿ ಒಳಗೆ. ಅದೇ ಕಾರಣ ರಾಜ್ಯಪಾಲರಿಗೆ ಇವರು ವಿಪಕ್ಷಗಳು ಅಂದರೆ ವಿರೋಧ ಪಕ್ಷಗಳು ಮನವಿ ಮಾಡಿದರು, ತಮ್ಮ ವಿಚಾರವನ್ನು ಹೇಳಿದರು, ಇವ್ರನ್ನ ರಾಜೀನಾಮೆ ಕೊಡಿಸ್ರಿ ಅಂತೇಳಿ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲೇ ಬಿ ಜೆ ಪಿ ಇದನ್ನು ಈ ಅಧಿವೇಶನವನ್ನು ತನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋಕ್ಕೆ ಸಾಧ್ಯತೆ ಇದ್ದು ಭಾಳಷ್ಟು. ಅದನ್ನು ಮಾಡಲಾರ್ದ ಅನಗತ್ಯವಾಗಿ ವಿರೋಧ ಪ್ರತಿಭಟನೆ ಅದು ಇದು ಮಾಡಿ ಸಮಯಕ್ಕೆ ಒಂದು ಹಾಕಿಬಿಡ್ತು ಅನ್ನೋದು ಎಲ್ಲರಿಗೂ ಗೊತ್ತಾಗೋ ವಿಷಯ ಆಗ್ಯದ. ಇದು ಆಗಬಾರ್ದಾಗಿತ್ತು, ಆಗ್ಯದ. ಇನ್ನೇನು ಮುಂದೆ ಇಲ್ಲ. ಈಗ ಹೇಳಿದಂಗೆ ನಮ್ಮ ಬಸವಗೌಡ ಪಾಟೀಲರು ಇದೊಂದು ಏನಪ್ಪ ಅಂದರೆ ಬಿಡುಗುಸ್ತಿ ಅಂತ, ಕುಸ್ತಿಗೆ ಕಾಲ್ದಿರೋದು ಅದು ಕುಸ್ತಿ ಅಲ್ಲ, ಬಾಳೆಕಾಯಿ ಕುಸ್ತಿದ್ದಂಗೆ ನಮ್ಮ ಮಾತಾಡೋ ಅಷ್ಟು ಮಟ್ಟಿಗೆ ಮಾತಾಡಿದ್ದಾರೆ. ಏನೋ ಆಗಲಿ, ನಾಗೇಂದ್ರ ಅವರ ಒಂದು ರಾಜೀನಾಮೆ ಒಂದು ಪ್ರಹಸನ ಇದು ಕಾಂಗ್ರೆಸ್ಗೆ ಹೆಲ್ಪ್ ಆದ್ವಿನ ಬಿ ಜೆ ಪಿಗೆ ಅಲ್ಲ ಅನ್ನೋದು ಈಗಿನ ವಿಶ್ಲೇಷಣೆ. ಇದಕ್ಕೆ ನಿಮಗೆ ಏನಿಸ್ತದ? ನಿಜವಾಗಿಯೂ ಬಿ ಜೆ ಪಿಗೆ ಲಾಭ ಆಯ್ತಾ? ರಾಜೀನಾಮೆ ಕೊಟ್ಟಿದ್ರೆ ಲಾಭ ಆಗಿದ್ದು, ರಾಜೀನಾಮೆ ಕೊಡಿಸಿಲ್ಲ ಅವರು. ಲಾಭ ಹೆಂಗೆ ಆಗ್ತದೆ ನೀವೇ ಬಿಡಿಸಿಡ್ಬೇಕಂತ ಹೇಳ್ತಾ ಇದು. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಧ ತೀರಿಸಿದ್ದಾರೆ ಸತ್ಯಕ್ಕೆ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.